ಎಲ್ಲರಿಗೂ ಕಥಾಕಣಜ ಸ್ಮಿತಾ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಹೃದಯ ಬಡಿತ ಇದು ನಿಂದೇನ ಕಥೆಯ 18ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಕಥೆಯ ಬಗ್ಗೆ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕೂಡ ಮಾಡ್ಕೊಳ್ಳಿ. ಸರಿ, ಈಗ ಹೀಗೆ ನಿಂತ್ಕೊಂಡು ಬಿಡ್ತೀಯಾ ಅಥವಾ ನನ್ನ ಜೊತೆ ಬರ್ತೀಯಾ ಎಂದು ಹೇಳಿ ಅವಳ ಮೇಲಿದ್ದ ತನ್ನ ಗಮನವನ್ನು ಬೇರೆ ಕಡೆ ಹೊರಳಿಸಿದ್ದನು ಪ್ರಖ್ಯಾತ್. ಅವನ ಮಾತು ಕಿವಿಗೆ ಬಿದ್ದಿದ್ದೇ ತಡ ಪ್ರಾರ್ಥನಾ ಕೂಡ ವಾಸ್ತವಕ್ಕೆ ಮರಳಿದ್ದಳು. ಬರ್ತೀನಿ ಪ್ರಖ್ಯಾತ್ ಅವರೇ, ಆದರೆ ನೀವು ಮೊದಲು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ, ಆಮೇಲೆ ಬರ್ತೀನಿ ಪ್ಲೀಸ್ ಹೇಳಿ ಎಂದು ಕೇಳುವ ಹುಡುಗಿಗೆ, ಈಗೇನು ಹೇಳದೆ ಹೋದರೆ ನೀನು ಬರಲ್ವಾ? ನಿನಗಿಷ್ಟೊಂದು ಆತುರ ಯಾಕೆ? ನಿನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋದ್ಮೇಲೆ ನಿಂಗೆ ಸರ್ಪ್ರೈಸ್ ಕೊಡೋಣಂತ ನಾನು. ಆದರೆ ನೀನು ನೋಡಿದರೆ ಒಳ್ಳೆ ಆತುರಗೆಟ್ಟ ಆಂಜನೇಯನ ಥರ ಆಡ್ತಾ ಇದೆಯಾ. ಆಗ್ಲಿಂದ ಬಡ್ಕೊಳ್ತಾ ಇಲ್ವಾ ಸರ್ಪ್ರೈಸ್ ಅಂತ? ಅದನ್ನು ಮೊದಲೇ ಹೇಳಿದರೆ ಯಾರಾದರೂ ಸರ್ಪ್ರೈಸ್ ಅಂತಾರ ಅದನ್ನು? ನಾನು ನಿಂಗೇನು ಹೇಳಲ್ಲ, ಸುಮ್ಮನೆ ನಡಿ ಎಂದವನೇ ಹೊರಡಲು ಮುಂದಾದಾಗ ನೆಲದ ಮೇಲೆ ಗಲ್ಲದ ಮೇಲೆ ಕೈ ಇಟ್ಟು ಪಟ್ಟಾಗಿ ಕುಳಿತುಕೊಳ್ಳುವ ಪ್ರಾರ್ಥನಾ, ಹೋಗಿ ನೀವೇ, ನಾನು ಬರಲ್ಲ ಎನ್ನುತ್ತಾಳೆ. ಮೊದಲೇ ಮುದ್ದಾದ ಹುಡುಗಿ, ಅದರಲ್ಲೂ ಈಗ ಗಲ್ಲದ ಮೇಲೆ ಕೈಯಿಟ್ಟು ಹುಸಿ ಮುನಿಸಿ ತೋರುತ್ತಾ ಕುಳಿತಿರುವ ಹುಡುಗಿಯನ್ನು ನೋಡಿ ಮುದ್ದುಕ್ಕಿ ಬಂದಿತ್ತು ಪ್ರಖ್ಯಾತ್ಗೆ. ಅವಳ ವರಸೆಗೆ ಒಳಗೊಳಗೆ ನಕ್ಕವನು ಅವಳ ಸರಿಸಮಕ್ಕೆ ಕುಳಿತು, ಈಗೇನು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಿಂಗೆ ಹೇಳಬೇಕು ಅಷ್ಟೇ ತಾನೆ? ನಾವೀಗ ಹೋಗ್ತಾ ಇರೋದು ಚಾಮುಂಡಿ ಬೆಟ್ಟಕ್ಕೆ. ನೀನು ನಮ್ಮೂರಿಗೆ ಹೊಸಬಳಲ್ವಾ, ಅದಕ್ಕೆ ನಿನ್ನೊಮ್ಮೆ ಅಲ್ಲಿಗೆ ಕರ್ಕೊಂಡು ಹೋಗಿ ತಾಯಿ ದರ್ಶನ ಮಾಡಿಸೋಣಂತ. ಈಗ ಸಮಾಧಾನನ? ನಡಿ ಹಾಗಿದ್ರೆ, ಎದ್ದು ಬಾ ಎಂದದ್ದೇ ತಡ ಚಕ್ಕೆಂದು ಎದ್ದ ಹುಡುಗಿ ಖುಷಿಯಿಂದ ಕಣ್ಣುಗಳನ್ನು ಅರಳಿಸಿ, ನಿಜ ಹೇಳ್ತಾ ಇದ್ದೀರಾ? ಇದನ್ನು ಆಗಲೇ ಹೇಳೋದಲ್ವಾ? ನನಗೆ ತುಂಬ ಖುಷಿ ಆಗ್ತಿದೆ. ನನಗೂ ಅಲ್ಲಿಗೆ ಹೋಗ್ಬೇಕಂತ ಆಸೆ ಇತ್ತು, ಆದರೆ ನಿಮ್ಮ ಹತ್ರ ಹೇಗೆ ಕೇಳೋದಂತಿದ್ದೆ. ಆದರೆ ಈಗ ನೀವೇ ನನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀರಲ್ಲ, ತುಂಬ ಖುಷಿ ಆಗ್ತಿದೆ. ನೀವು ಬೇಗ ಮನೆಗೆ ಬೀಗ ಹಾಕಿ ಬನ್ನಿ, ನಾನು ಹೊರಗಡೆ ಇರ್ತೀನಿ ಎಂದವಳೇ ಹೊರಗೋಡಿದ್ದಳು ಪ್ರಾರ್ಥನಾ. ಅವಳು ಹೋದ ಕಡೆಯೇ ನೋಡಿ ನಗುತ್ತಾ ಹಣೆ ತೀಡಿಕೊಳ್ಳುವ ಪ್ರಖ್ಯಾತ್. ಒಳ್ಳೆ ಚೈಲ್ಡ್ ಕುಡಿ ಇವಳು, ಆದರೂ ಒಂಥರ ಮುದ್ದು, ಕ್ಯೂಟ್ ಆಗಿದ್ದಾಳೆ. ಹಾಗೆ ಮುದ್ದು ಮಾಡಿಬಿಡೋಣ ಅನಿಸುತ್ತೆ. ಕಟ್ಕೊಂಡವನ ಅದೃಷ್ಟ ಮಾಡಿದ್ದಾನೆ. ಆದರೆ ಒಂದು ಪ್ರಾಬ್ಲಮ್ ಏನು ಅಂದರೆ, ಮದುವೆ ಆದಮೇಲೆ ಚೈಲ್ಡ್ ಮಾಡ್ಕೊಳ್ಳೋ ಬದಲು ಅವನೇ ಈ ಚೈಲ್ಡ್ನ ಸೊಂಟದಲ್ಲಿ ಕೂರಿಸ್ಕೊಂಡು ಆ ಕಡೆ ಈ ಕಡೆ ಓಡಾಡಬೇಕಾಗುತ್ತೆ ಅನಿಸುತ್ತೆ. ಅಯ್ಯೋ ದೇವಾ ಎಂದವನೇ ಹಿಂದೆಲೆ ಕರೆದುಕೊಂಡು ಹೊರಗೆ ಬಂದು ಮನೆ ಬಾಗಿಲು ಭದ್ರಪಡಿಸಿ ಬೀಗ ಹಾಕಿ ಪ್ರಾರ್ಥನಾಳ ಹತ್ತಿರ ಬಂದನು. ಆದರೆ ಈಗ ಮಾತ್ರ ಗಂಭೀರ ಮುಖಭಾವ ಅವನದ್ದು. ಬೈಕ್ ಸ್ಟಾರ್ಟ್ ಮಾಡಿದವನೇ, ಸರಿ ಹತ್ತು ಬಾ ಎಂದನು. ಅವನ ಮಾತಿಗೆ ಎರಡು ಕೈಗಳನ್ನು ತನ್ನ ಸೊಂಟದ ಮೇಲೆ ಇಟ್ಟ ಹುಡುಗಿ, ಹತ್ತು ಅಂದರೆ ನಾನು ಹೇಗೆ ಹತ್ತಲಿ? ಈ ಬೈಕ್ ನೋಡಿದರೆ ನನ್ನಕ್ಕಿಂತನೂ ಎತ್ತರ ಇದೆ, ನಾನು ನೋಡಿದರೆ 3 ಮಾವಿನಕಾಯಿಯಷ್ಟು ಉದ್ದ ಇಲ್ಲ, ಹತ್ತಿ ಕೂತ್ಕೊಳ್ಳೋಕೆ ನನ್ನ ಕಾಲು ಎಟಕಲ್ಲ ಎಂದಳು. ಅವಳ ಮಾತು ಕೇಳಿ ಬೆರಗಾಗುವವನು, ಏನು, ನೀನು ಇದಕ್ಕಿಂತ ಮುಂಚೆ ಒಮ್ಮೆ ಕೂಡ ಬೈಕ್ ಹತ್ತಿಲ್ವಾ ಎಂದವನು, ಸರಿ ಈಗ ಹೊತ್ತಾಯಿತು, ಹತ್ತು, ನಾನು ಭುಜ ಹಿಡ್ಕೊಂಡು ಹತ್ತು ಎಂದನು. ಭುಜ ಹಿಡ್ಕೊಂಡು ಹತ್ತಬೇಕಾ? ಹೇಗಪ್ಪ ಹತ್ತೋದು ಎಂದು ಮುಜುಗರ ಪಟ್ಟುಕೊಳ್ಳುತ್ತಾ ತನ್ನ ಧಾವಣಿಯ ತುದಿಯನ್ನು ಕೈಯಲ್ಲಿ ಹಿಡಿದು ಮುದ್ದೆ ಮಾಡುವ ಹುಡುಗಿಯನ್ನು ನೋಡಿ, ಏನು ಬೈಕ್ ಹತ್ತೋಕ್ಕೂ ಗಳಿಗೆ ಕೂಡಿ ಬರಬೇಕಾ ನಿಂಗೆ? ಸುಮ್ಮನೆ ಹತ್ತು ಪ್ರಾರ್ಥನಾ, ಮೊದಲೇ ಲೇಟ್ ಆಗಿದೆ ಎಂದು ಗದರಿದ್ದೇ ತಡ ಅವನ ಭುಜವನ್ನು ಆಸರೆಯಾಗಿ ಹಿಡಿದು ಬೈಕ್ ಹತ್ತಿ ಅವನ ಹಿಂದೆ ಕುಳಿತಿದ್ದಳು. ಆದರೆ ಈಗ ಕೂಡ ಹುಡುಗಿ ಭಯದಿಂದ ಅವನ ಭುಜದ ಮೇಲಿರುವ ಕೈಯನ್ನು ತೆಗೆಯುತ್ತಿಲ್ಲ. ಎಲ್ಲಿ ಬಿದ್ದು ಬಿಡುತ್ತೀನಿ ಎಂಬ ಭಯ. ಅವಳು ಅವನ ಭುಜವನ್ನು ಸ್ಪರ್ಶಿಸಿದ್ದೇ ತಡ ಪ್ರಖ್ಯಾತ್ನ ಮನಸ್ಸಿನಲ್ಲಿ ಹೊಸ ಅಲೆಗಳು ಎದ್ದಿದ್ದವು. ಜೊತೆಗೆ ಅವಳ ನಡೆಯಿಂದ ನಗು ಕೂಡ ಬರುತ್ತಿತ್ತು ಅವನಿಗೆ. ಸರಿಯಾಗಿ ಕೂತ್ಕೊಂಡ್ಯಾ? ನೆಟ್ಟಗೆ ಕೂತ್ಕೊಳ್ಳೆ ಗುಲ್ಡು. ಮೊದಲೇ ನೀನು ಎಡವಟ್ಟು, ನಮ್ಮ ರೋಡ್ ಬೇರೆ ಮೊದಲೇ ಸರಿ ಇಲ್ಲ. ಇನ್ನು ದಾರಿ ಮಧ್ಯೆ ಅಪ್ಪಿತಪ್ಪಿ ನಾನು ಬ್ರೇಕ್ ಹಾಕಿದಾಗ ಬ್ಯಾಲೆನ್ಸ್ ತಪ್ಪಿ ಕೆಳಗಡೆ ಬಿದ್ದು ಹಣ್ಣುಗಾಯ ಆಗಿಬಿಡೋದು ಬೇಡ. ಈಗಾಗಲೇ ನಿಂಗೆ ನಾನು ಮಾಡಿರೋ ಉಪಚಾರಕ್ಕೆ ನೀನು ನನಗೆ ಬಾಕಿ ಹಣ ಕೊಡೋಕಿದೆ, ಆಮೇಲೆ ಅದರ ಜೊತೆಗೆ ಈಗದ್ದು ಸೇರಿಸಿ ಕೊಡೋ ಹಾಗಾಗಬಹುದು. ಅದಕ್ಕೆ ಹೇಳಿದ್ದು ನೆಟ್ಟಗೆ ಕೂತ್ಕೊ ಎಂದು ಹೇಳಿ ಒಳಗೊಳಗೆ ನಗುತ್ತಿದ್ದನು. ನೀನು ಮೊದಲು ನೆಟ್ಟಗೆ ಗಾಡಿ ಓಡಿಸು, ಆಮೇಲೆ ನನಗೆ ಹೇಳೋಕೆ ಬಾ ನೆಟ್ಟಗೆ ಕೂತ್ಕೊ ಅಂತ. ಒಂದು ಸ್ವಲ್ಪ ಗ್ಯಾಪ್ ಸಿಕ್ಕರೆ ಸಾಕು, ಬಂದು ಬಿಡ್ತಾನೆ ನನಗೆ ಬೈಯೋಕೆ. ನಂದೆಲ್ಲಿಡ್ಲಿ 3 ಇಡ್ಲಿ ಅಂತ ಹೇಳಿಕೊಂಡು ಶುಂಠಿ ಶಂಕರ ಎಂದು ಮನಸ್ಸಿನಲ್ಲೇ ಬೈಯುವ ಪ್ರಾರ್ಥನಾ, ನಾನು ಸರಿಯಾಗಿ ಕೂತಿದ್ದೀನಿ, ನೀವು ಸ್ಟಾರ್ಟ್ ಮಾಡಿ ಎಂದವಳು. ಆದರೆ ನಿಧಾನಕ್ಕೆ ಓಡಿಸಿ, ನನಗೆ ಭಯ ಆಗುತ್ತೆ ಎಂದು ಸಣ್ಣ ಧ್ವನಿಯಲ್ಲಿ ಹೇಳುವ ಹುಡುಗಿಯನ್ನು ನೋಡಿ ನಗು ಬಂದಿತ್ತು ಪ್ರಖ್ಯಾತ್ಗೆ. ನಗುವನ್ನು ಒಳಗೊಳಗೆ ಬಂಧಿಸಲು ಪ್ರಯತ್ನ ಮಾಡುವವನು, ಸರಿ ನಿಧಾನಕ್ಕೇ ಓಡಿಸ್ತೀನಿ ಎಂದವನೇ ಬೈಕ್ ಸ್ಟಾರ್ಟ್ ಮಾಡಿದ್ದನು. ದಾರಿ ಮಧ್ಯೆ ಹೋಗುವಾಗ ಹಂಪ್ ಸಿಗುವಲ್ಲಿ ಬ್ರೇಕ್ ಹಾಕುವ ಪ್ರಖ್ಯಾತ್ಗೆ
ಗಾಡಿನ ಸ್ವಲ್ಪ ನಿಧಾನವಾಗಿ ಓಡಿಸಿ, ನನಗೆ ಭಯ ಆಗುತ್ತೆ. ಮತ್ತು ಟಾಪ್ ಗೇರು ಬ್ರೇಕ್ ಎಲ್ಲ ಹಾಕಬೇಡಿ. ಒಂದು ಕ್ಷಣ ನನಗೆ ಜೀವನೇ ಬಾಯಿಗೆ ಬಂದ ಹಾಗಾಗುತ್ತೆ. ನಿಮಗೇನು, ಮುಂದೆ ಕೂತು ಆರಾಮಾಗಿ ಗಾಡಿ ಓಡಿಸ್ತೀರಾ, ಆದರೆ ನಿಮ್ಮ ಹಿಂದೆ ಕೂರೋ ನಾವುಗಳು ಜೀವನ ಕೈಯಲ್ಲಿ ಹಿಡ್ಕೊಂಡು ಕೂತಿರ್ತೀವಿ ಎಂದು ಮನಸ್ಸಿನ ಒಳಗಿದ್ದದನ್ನು ಎಲ್ಲವನ್ನು ಅವನ ಮುಂದೆ ಒದರಿಬಿಟ್ಟಿದ್ದಳು. ಅಯ್ಯೋ ಕರ್ಮವೇ, ನಿಂಗೆ ಅಷ್ಟೊಂದು ಭಯ ಇದ್ರೆ ನನ್ನ ಗಟ್ಟಿಯಾಗಿ ಹಿಂದೆಯಿಂದ ಹಿಡ್ಕೊ, ಇಲ್ಲ ಹೆಗ್ಲನ್ನಾದರೂ ಹಿಡ್ಕೊ ಎಂದವನು ಶಿವ ಅಂತ ಹೋಗುತ್ತಿದ್ದ ರೋಡಿನಲ್ಲಿ ಹಾಡನ್ನು ಹಾಡಿಕೊಂಡು ಮುಂದೆ ಹೋದರೆ ಅವಳಿಗೆ ಭಯದ ಜೊತೆಗೆ ನಾಚಿಕೆಯೂ ಆಗಿತ್ತು. ಮೈಸೂರು ಚಾಮುಂಡೇಶ್ವರಿ ತಾಯಿಯ ದರ್ಶನ ಮಾಡುವುದಕ್ಕೆ ಪ್ರಾರ್ಥನಾಳನ್ನು ಕರೆದುಕೊಂಡು ಬರುವ ಪ್ರಖ್ಯಾತ್ ತನ್ನ ಬೈಕನ್ನು ಒಂದು ಕಡೆ ನಿಲ್ಲಿಸಿ, ಸರಿ ಇಳಿ ಎಂದನು. ದಾರಿ ಮಧ್ಯೆ ಅವನ ಭುಜಕ್ಕೆ ಒಳಗೆ ನಿದ್ದೆ ಮಾಡುತ್ತಿದ್ದ ಹುಡುಗಿ ನಿದ್ದೆಯಿಂದ ಎದ್ದವಳೆ ಕಣ್ಣುಜ್ಜಿಕೊಂಡು, ಇಷ್ಟು ಬೇಗ ಮೈಸೂರು ಚಾಮುಂಡಿ ಬೆಟ್ಟ ಬಂದು ಬಿಡ್ತಾ ಎಂದು ಕಣ್ಣನ್ನು ಪಿಳಿ ಮಾಡುತ್ತಾ ಕೇಳಿದಳು. ಚಾಮುಂಡಿ ಬೆಟ್ಟ ಇಲ್ಲಿಗೆ ಬರಲ್ಲ, ನಾವೇ ಇಳಿದು ಮೆಟ್ಟಿಲು ಹತ್ಕೊಂಡು ಹೋಗ್ಬೇಕು. ಅದಕ್ಕೆ ನಮ್ಮ ಹಾಗೆ ಕಾಲಿಲ್ಲ. ಅದೇನು ಅಂತ ಪ್ರಶ್ನೆ ಕೇಳ್ತೀಯೋ, ನೀನು ಪೆದ್ದಿನೋ ಅಥವಾ ನನ್ನ ಪೆದ್ದನ ಹಾಗೆ ಮಾಡ್ತಾ ಇದ್ದೀಯಾ? ಸುಮ್ಮನೆ ಇಳಿಯ ಕೆಳಗೆ ಎಂದು ಗದರಿದನು. ಅವನ ಗದರುವಿಕೆಗೆ ಮೂತಿ ಉಬ್ಬಿಸಿಕೊಂಡೆ ಅವನ ಭುಜವನ್ನು ಆಧಾರವಾಗಿ ಹಿಡಿದು ಬೈಕ್ನಿಂದ ಕೆಳಗಿಳಿದಳು ಪ್ರಾರ್ಥನಾ. ಇಬ್ಬರು ಕೂಡ ಜೊತೆಗೆ ಹೆಜ್ಜೆ ಹಾಕಿದರು. ಪ್ರಖ್ಯಾತ್ ಅವರೇ, ನಿಮ್ಮ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ತುಂಬ ಫೇಮಸ್ ಸ್ಪಾಟ್ ಅಲ್ವಾ? ಇಲ್ಲಿ ಈ ಮೆಟ್ಟಿಲು ಇದೆಯಲ್ವಾ? ಟೋಟಲ್ ಎಷ್ಟು ಮೆಟ್ಟಿಲಿದೆ? ಮತ್ತು ಇಲ್ಲಿ ಅಲ್ಲಲ್ಲಿ ಅರಿಶಿನ ಕುಂಕುಮ ಹಚ್ಚಿದ್ದಾರೆ, ಎಲ್ಲ ಮೆಟ್ಟಿಲಲ್ಲಿ ಕೂಡ ಇದೆ, ಅದು ಯಾಕೆ ಹಚ್ಚೋದು ಎಂದು ಕೇಳುವ ಹುಡುಗಿಗೆ, ಇಲ್ಲಿ ಒಟ್ಟು 1008 ಮೆಟ್ಟಿಲಿದೆ. ಅಷ್ಟು ಮೆಟ್ಟಿಲುಗಳನ್ನು ಹತ್ತ ಹೋದ ಹಾಗೆ ನಮಗೆ ನಂದಿ ಬೆಟ್ಟ ಮತ್ತು ಶಿವನ ಗುಹಾಲಯ ಸಿಗ್ತಾ ಹೋಗುತ್ತೆ. ಒಂದು 700 ಮೆಟ್ಟಿಲು ಹತ್ತಿದಾಗ ಸಿಗೋ ಬೆಟ್ಟನೇ ನಂದಿ ಬೆಟ್ಟ. ಅದಾದ ಮೇಲೆ ಅಲ್ಲೇ ಒಂದು ಶಿವನ ಗುಹಾಲಯ ಇದೆ. ಹೆಚ್ಚಿನವರು ಅಲ್ಲಿಗೆ ಹೋಗಿ ಪ್ರಸಾದ ತಗೊಂಡು ಆಮೇಲೆ ಮೆಟ್ಟಿಲು ಹತ್ಕೊಂಡು ಹೋಗ್ತಾರೆ. ಮತ್ತು ನೀನು ಇಲ್ಲೆಲ್ಲ ಮೆಟ್ಟಿಲ ಮೇಲೆ ನೋಡ್ತಾ ಇದ್ದೀಯಲ್ಲ ಅರಿಶಿನ ಕುಂಕುಮ, ಇದು ಇಲ್ಲಿಗೆ ಬರೋ ಭಕ್ತಾದಿಗಳು ಹಚ್ಚಿರೋದು. ಯಾಕೆ ಈ ಥರ ಹಚ್ತಾರೆ ಅಂದರೆ, ನಮ್ಮ ಮನಸ್ಸಿನಲ್ಲಿ ಏನಾದರೂ ಆಸೆ ಆಕಾಂಕ್ಷೆಗಳಿದ್ದರೆ ಅದು ಈಡೇರಲಿ ಅಂತ. ಅದಕ್ಕೋಸ್ಕರ ಇಲ್ಲಿರೋ 1008 ಮೆಟ್ಟಿಲಿಗೆ ಕೂಡ ಅರಿಶಿನ ಕುಂಕುಮ ಹಚ್ಚಿಕೊಂಡು ಹೋಗ್ತಾರೆ, ಹೆಚ್ಚಾಗಿ ಹೆಣ್ಮಕ್ಳು ಎನ್ನುತ್ತಾ ಅವಳ ಜೊತೆ ಹೆಜ್ಜೆ ಹಾಕಿದನು ಪ್ರಖ್ಯಾತ್. ಅವನ ಮಾತನ್ನು ಕೇಳಿ ಬೆರಗು ಕಣ್ಣಿನಿಂದ ಅವನೆಡೆಗೆ ನೋಡುವ ಹುಡುಗಿ, ಹೌದಾ ಎಂದು ಉದ್ಗಾರ ತೆಗೆದವಳು, ನಾವು ಮನಸ್ಸಿನಲ್ಲಿ ಏನು ಅಂದ್ಕೊಂಡು ಅದು ಆಗುತ್ತಾ, ನಮ್ಮ ಆಸೆ ಈಡೇರುತ್ತಾ ಎಂದು ಕೇಳಿದಳು. ಈಡೇರುತ್ತೆ ಹಾಗಂತ ಹೇಳ್ತಾರೆ, ಮತ್ತೆ ಅದೆಲ್ಲ ನಮ್ಮ ನಂಬಿಕೆಗೆ ಬಿಟ್ಟಿರೋದು ಪ್ರಾರ್ಥನಾ ಎಂದನು. ಒಂದು ಕ್ಷಣ ತಟಸ್ಥಳಾಗುವ ಹುಡುಗಿ, ಹಾಗಾದರೆ ನಾನು ಹಚ್ಲಾ ಎಂದು ಕೇಳಿದಳು. ಅವಳ ಮಾತಿಗೆ ಹುಬ್ಬು ಸಂಕುಚಿಸುವ ಪ್ರಖ್ಯಾತ್ ತಾನು ಕೂಡ ತನ್ನ ಹೆಜ್ಜೆಗಳನ್ನು ತಟಸ್ಥಗೊಳಿಸಿ, ನಾವೀಗಷ್ಟೇ 10 ಮೆಟ್ಟಿಲು ಹತ್ತಿದ್ದೀವಿ ಅಷ್ಟೇ, ಇನ್ನೂ ಎಷ್ಟು ಮೆಟ್ಟಿಲಿದೆ ಅಂತ ಗೊತ್ತಾ? ಈವಾಗಲೇ ನಿನ್ನ ಮುಖ ಎಲ್ಲ ಆಯಾಸದಿಂದ ಕುಂದು ಹೋಗಿದೆ. ಬರೀ ಇಷ್ಟು ಸ್ವಲ್ಪ ಮೆಟ್ಟಿಲು ಹತ್ತಿದ್ದಕ್ಕೆ ಹೀಗಾಗಿದ್ದೀಯಾ, ಇನ್ನು ಅಷ್ಟು ಮೆಟ್ಟಿಲಿಗೆ ಅರಿಶಿನ ಕುಂಕುಮ ಹಚ್ಕೊಂಡು ಮೆಟ್ಟಿಲು ಹತ್ತೀಯಾ? ಇದೆಲ್ಲ ನಿನ್ನ ಕೈಯಿಂದ ಆಗೋ ಕೆಲಸ ಅಲ್ಲ, ಸುಮ್ಮನೆ ಬಾ ಎಂದವನೇ ಮುಂದೆ ನಡೆದನು. ಸ್ವಲ್ಪ ಹೊತ್ತಿನ ಬಳಿಕ ತನ್ನ ಪಕ್ಕಕ್ಕೆ ತಿರುಗಿ ನೋಡಿದವನಿಗೆ ಗಾಬರಿಯಾಗಿತ್ತು. ಪ್ರಾರ್ಥನೆ ಕಾಣಿಸುತ್ತಿಲ್ಲ. ಗಾಬರಿಯಾದವನು ಸೊಂಟಕ್ಕೆ ಕೈಯಿಟ್ಟು ಆ ಕಡೆ ಈ ಕಡೆ ನೋಡಿ ಹಿಂದೆ ತಿರುಗಿದರೆ ಒಂದೊಂದೇ ಮೆಟ್ಟಿಲಿಗೆ ಅರಿಶಿನ ಕುಂಕುಮ ಹಚ್ಚಿಕೊಂಡು ಬರುತ್ತಿದ್ದಾಳೆ ಪ್ರಾರ್ಥನಾ. ಅವನು ಹಾಗೆ ನಿಂತಿರುವುದನ್ನು ನೋಡಿದವಳು, ಯಾಕೆ ಪ್ರಖ್ಯಾತ್ ಹೀಗೆ ನಿಂತು ಬಿಟ್ರಿ? ನಡೀರಿ, ನನ್ನ ಜೊತೆ ನೀವು ಬನ್ನಿ, ನಾನು ಅರಿಶಿನ ಕುಂಕುಮ ಹಂಚ್ಕೊಂಡು ಬರ್ತೀನಿ. ನಂಗೆ ಗೊತ್ತು ಇದು ಕಷ್ಟದ ಕೆಲಸ ಅಂತ, ಆದರೆ ಆ ತಾಯಿನ ನಂಬಿಕೊಂಡು ಮಾಡೋ ಯಾವ ಕೆಲಸನೂ ಕಷ್ಟ ಅನ್ಸಲ್ಲ ಎಂದಳು. ಅವಳ ಆಸೆಗೆ ಬೇಡ ಎಂದು ಹೇಳಿ ತಣ್ಣೀರೆರಚಲು ಇಷ್ಟ ಇರದ ಪ್ರಖ್ಯಾತ್ ಸರಿ ಎಂದು ಹೇಳಿ ಅವಳ ಜೊತೆಗೆ ಹೆಜ್ಜೆ ಹಾಕಿದನು. ದಾರಿ ಮಧ್ಯೆ ಅವಳಿಗೆ ಆಯಾಸ ಆಗಬಾರದೆಂದು ಹೇಳಿ ಚಾಮುಂಡಿ ಬೆಟ್ಟದ ಕೆಲವೊಂದು ಐತಿಹಾಸಿಕ ಕಥೆಗಳನ್ನು ಹೇಳುತ್ತಾ ಅವಳ ಜೊತೆಗೆ ಹೆಜ್ಜೆ ಹಾಕಿಕೊಂಡು ಹೋದನು. ಮುಂದುವರಿಯುವುದು. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಎಪಿಸೋಡ್ನ ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು.